ಸರ್, ಇವತ್ತು ಹುಬ್ಬಳ್ಳಿ ನಗರದಲ್ಲಿರ್ತಕ್ಕಂಥ ಬೆಂಗೇರಿಯ ಗಾಂಧಿನಗರ ಸ್ಲಮ್ಮು ಘೋಷಣೆಗೊಂಡಿರ್ತಕ್ಕಂಥ ಸ್ಲಮ್ 1979ರಲ್ಲಿ ಘೋಷಣೆ ಆಗಿದೆ. 1975ರಲ್ಲಿ ಸ್ಲಮ್ ಕಾಯ್ದೆ ಬಂದಂತ 4 ವರ್ಷಕ್ಕೆ ಘೋಷಣೆ ಆಗಿರ್ತಕ್ಕಂಥ ಸ್ಲಮ್. ಇಲ್ಲಿ 3 ಎಕರೆ 17 ಕುಂಟೆ ಜಾಗಕ್ಕೆ ಇವತ್ತು ಸುಮಾರು 92 ಕುಟುಂಬಗಳು ಇದಾವೆ. ಈ 92 ಕುಟುಂಬಗಳಿಗೂ ಸಹ ಈಗಾಗಲೇ ಮಾನ್ಯ ಸರ್ಕಾರ ಹಕ್ಕುಪತ್ರ ಕೊಟ್ಟಿದೆ. ಹಾಗೆ ಸಬ್ ರಿಜಿಸ್ಟರ್ ಆಫೀಸಿಂದ ನೋಂದಣಿಯನ್ನು ಸಹ ಮಾಡಿಕೊಟ್ಟು ಅವರು ಭೂ ಮಾಲೀಕತ್ವದಲ್ಲಿ ಎಂಜಾಯ್ ಮಾಡ್ತಾ ಇದ್ದಾರೆ. ಸರ್ಕಾರಿ ದಾಖಲಾತಿಗಳ ಪ್ರಕಾರ RTCಯಲ್ಲಿ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಂತ ಹೇಳಿ ಮಾಲೀಕತ್ವ ಬರ್ತಾ ಇದೆ. ಆದ್ರೆ ಇಲ್ಲಿ ಕೆಲವೊಬ್ರು ಭೂ ಮಾಫಿಯಾಗಳು ಜನರನ್ನ ದಿಕ್ ತಪ್ಪಿಸಿ ಮತ್ತೆ ನ್ಯಾಯಾಲಯದ ದಿಕ್ಕನ್ನು ಸಹ ತಪ್ಪಿಸಿ ಅಲ್ಲಿ 15 ಕುಂಟೆ ಜಾಗ ನಮಗೆ ಬರಬೇಕು, 15 ಕುಂಟೆ ಜಾಗಕ್ಕೋಸ್ಕರ ಒಂದು ನ್ಯಾಯಾಲಯದಲ್ಲಿ ಡಿಕ್ರಿಯನ್ನ ಪಡೆದು ಸುಮಾರು ಈಗಾಗಲೇ 120 ಮನೆಗಳನ್ನ ಎವಿಕ್ಷನ್ಸ್ ಮಾಡಿರ್ತಕ್ಕಂಥವ್ರು ಇದ್ದಾರೆ. ಅವು ಅನ್ಆಥರೈಸ್ಡ್ ಆಗಿರ್ತಕ್ಕಂಥ ಸ್ಲಮ್ಸ್ಗಳು ಅಂತ ಹೇಳಿ ಅವ್ರು ಹೇಳ್ತಾ ಇದ್ದಾರೆ. ಅವ್ರಿಗೂ ಸಹ ಪರಿಚಯ ಪತ್ರ ಕೊಟ್ಟಿರ್ತಕ್ಕಂಥದ್ದಿದೆ ಈಗಾಗಲೇ. ಇದ್ರ ಜೊತೆಲಿ ಈಗಾಗಲೇ ಏನು 92 ಕುಟುಂಬಗಳು ಏನಿದಾವೆ, 92 ಕುಟುಂಬಗಳು ಆಥರೈಸ್ಡ್ ಆಗಿರ್ತಕ್ಕಂಥವು. ಗೆಜೆಟ್ ಬಂದಿದೆ, ರಾಜ್ಯಪಾಲರು ಸಹಿ ಹಾಕಿದ್ದಾರೆ. ಅಂತ ಸ್ಲಮ್ಸ್ ಅಲ್ಲಿ ಈಗ ನಮ್ಗೆ 15 ಕುಂಟೆ ಜಾಗ ಬರಬೇಕು, ಆ ಮೆಜರ್ಮೆಂಟ್ ನಮಗೆ ಸೇರ್ಬೇಕು ಅಂತ ಹೇಳಿ ಓಲ್ ಅಂಡ್ ಸೋಲ್ ಆಗಿ ಇಡೀ ಸ್ಲಮ್ ಅನ್ನ ಡೆಮಾಲಿಷನ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತಕ್ಕಂಥದ್ದಿದೆ. ಇಲ್ಲಿ ಎಲ್ಲಾ ರಾಜಕಾರಣಿಗಳು, ರಾಜಕೀಯ ಪಕ್ಷಗಳ ಕೈವಾಡ ನಮ್ಗೆ ಎದ್ದು ಕಾಣ್ತಾ ಇದೆ. ಹಾಗಾಗಿ ಸರ್ಕಾರ ಕೂಡಲೇ ಮಧ್ಯಪ್ರವೇಶ ಮಾಡಿ ಜನರ ಪರವಾಗಿ ಒಂದು ಇಂಪ್ಲೀಡ್ ಆಗ್ಬೇಕು ಅಂತ ಹೇಳಿ ನಾವು ಒತ್ತಾಯವನ್ನ, ಆಗ್ರಹವನ್ನ ಮಾಡ್ತಾ ಇದ್ದೀವಿ ಸ್ಲಮ್ ಜನಾಂದೋಲನ ಕರ್ನಾಟಕದಿಂದ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ ತಕ್ಷಣಕ್ಕೆ ಇಂಪ್ಲೀಡ್ ಆಗ್ಬೇಕು. ಒಂದು ಘೋಷಿತ ಕೊಳಚೆ ಪ್ರದೇಶವನ್ನ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೇಕನ್ನೋದಾದ್ರೆ ಅದು ಹೈಕೋರ್ಟ್ ಬೆಂಚ್ಗೆ ಹೋಗ್ಬೇಕಾಗ್ತದೆ, ಹೈಕೋರ್ಟ್ ನಲ್ಲಿ ಪ್ರಶ್ನೆ ಮಾಡ್ಬೇಕು. ಆದ್ರೆ ಇದನ್ನ ಇವತ್ತು ಮಾನ್ಯ JCM ನ್ಯಾಯಾಲಯದಲ್ಲಿ ಕೇಳಿರ್ತಕ್ಕಂಥದ್ದಿದೆ. ಇದು ನಡೀತಾ ಇದೆ. ನಾವು ನ್ಯಾಯಾಲಯಕ್ಕೆ ಗೌರವವನ್ನ ಕೊಡ್ತಕ್ಕಂಥ ಸಂಘಟನೆ, ಸಂವಿಧಾನದ ಬದ್ಧವಾಗಿ ನಡೀತಾ ಇರ್ತಕ್ಕಂಥ ಸಂಘಟನೆ ಆಗಿರೋದ್ರಿಂದ ನಾವು ಈಗಾಗಲೇ ಅದಕ್ಕೂ ಸಹ ನಮ್ಮ ಜನರ ಪರವಾಗಿ ನಾವು ಮಧ್ಯಪ್ರವೇಶ ಮಾಡಿದ್ದೀವಿ. ಆದ್ರೆ ಸರ್ಕಾರ ಇಂಪ್ಲೀಡ್ ಆಗ್ಬೇಕಂತಕ್ಕಂಥ ಒಂದು ಆಗ್ರಹ ಇದೆ. ಇದ್ರ ಜೊತೆಲಿ ನಾವು ಸರ್ಕಾರ ಇಂಪ್ಲೀಡ್ ಆಗ್ಬೇಕನ್ನೋ ಒಂದು ಕಾರಣಕ್ಕೆ ರಾಜ್ಯಾದ್ಯಂತ ಹೋರಾಟ ಮಾಡ್ಲಿಕ್ಕೂ ಸಹ ಇವತ್ತು ಕರೆಯನ್ನ ಕೊಡ್ತಾ ಇದ್ದೀವಿ. ಯಾಕಂದ್ರೆ ಇದರಲ್ಲಿ ಸಾಕಷ್ಟು ಜನ ಪ್ರಭಾವಿಗಳು, ಮಾಫಿಯಾಗಳು ಕೈ ಜೋಡಿಸಿರೋದ್ರಿಂದ ಬೆಂಗಳೂರಿನಲ್ಲಿದ್ದಂಥ ಈ ಕಲ್ಚರ್ ಇವತ್ತು ಹುಬ್ಬಳ್ಳಿ ನಗರಕ್ಕೆ ಕಾಲಿಟ್ಟಿರ್ತಕ್ಕಂಥದ್ದಿದೆ. ಹಾಗಾಗಿ ಇದು ನಮ್ಮ ಬಡವರಿಗೆ, ಸ್ಲಮ್ನಲ್ಲಿರ್ತಕ್ಕಂಥ ದಲಿತರು, ಹಿಂದುಳಿದಂಥವ್ರು ಮತ್ತೆ ಅಲ್ಪಸಂಖ್ಯಾತ ಎಲ್ಲ ಸಮುದಾಯಗಳಿಗೂ ಸಹ ಒಂದು ಜೀವನದ ಪ್ರಶ್ನೆ ಆಗಿರೋದ್ರಿಂದ ನಾವು ಸ್ಲಮ್ ಜನಾಂದೋಲನ ಕರ್ನಾಟಕ ಇವತ್ತು ಬೀದಿಗಿಳಿದು ಹೋರಾಟ ಮಾಡೋದ್ರ ಜೊತೆಲಿ ನ್ಯಾಯಾಲಯದಲ್ಲೂ ಸಹ ಇದನ್ನ ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನ ಕೈಗೊಳ್ತಾ ಇರ್ತಕ್ಕಂಥದ್ದು. ನರಸಿಂಹಮೂರ್ತಿ,